ದರ್ಶನ್ ಮತ್ತು ಸುದೀಪ್ ಇವರಿಬ್ರು ಸಹ ಕನ್ನಡ ಚಿತ್ರರಂಗದ ಎರಡು ಪ್ರಮುಖ ಆಧಾರ ಸ್ತಂಭಗಳು ಅಂದ್ರೂ ತಪ್ಪಾಗಲ್ಲ. ಕಾಲಾನುಕಾಲಕ್ಕೆ ಸುದೀಪ್ ತುಂಬಾನೇ ಸಂಯಮದಿಂದ ದರ್ಶನ್ ಅವರ ಬಗ್ಗೆ ಮಾತನಾಡಿಕೊಂಡು ಬಂದಿದ್ದಾರೆ. ಇಲ್ಲಿಯವರೆಗೂ ಸುದೀಪ್ ಅವರ ಈ ನಡೆ ಮತ್ತು ನುಡಿಗಳಿಗೆ ಯಾವುದೇ ರೀತಿಯ ಸಕಾರಾತ್ಮಕವಾದಂತಹ ಪ್ರತಿಕ್ರಿಯೆ ಬಂದಿಲ್ಲ. ಯಾಕಂದ್ರೆ ಸುದೀಪ್ ಮಾತಾಡಿದಂತಹ ಯುದ್ಧದ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಸುತ್ತಿನ ಯುದ್ಧಕ್ಕೆ ನಾಂದಿ ಆಡ್ತು ಅಂದ್ರೂ ತಪ್ಪಿಲ್ಲ. ಡೆವಿಲ್ ವೈರಸ್ಸಿಗೆ ಬಲಿಯಾದಂತೆ ಮಾರ್ಕ್ ಚಿತ್ರವನ್ನು ಸಹ ವೈರಸ್ಸಿಗೆ ಬಲಿ ನೀಡ್ತೀವಿ ಎಂದು ಶಪಥವನ್ನ ಮಾಡಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ದರ್ಶನ್ ಮತ್ತು ಸುದೀಪ್ ಇವರಿಬ್ರು ಸಹ ಕನ್ನಡ ಚಿತ್ರರಂಗದ ಎರಡು ಪ್ರಮುಖ ಆಧಾರ ಸ್ತಂಭಗಳು ಅಂದ್ರೂ ತಪ್ಪಾಗಲ್ಲ. ಅದರಲ್ಲಿ ಯಾವ ರೀತಿ ಅನುಮಾನ ಸಹ ಇಲ್ಲ. ಇನ್ನು ಇವರಿಬ್ಬರ ನಡುವೆ ಅದ್ಯಾವ ಮುಹೂರ್ತದಲ್ಲಿ ಪರಸ್ಪರ ಮುಖ ತಿರುಗಿಸ್ಕೊಂಡು ಹೋದ್ರೋ ಗೊತ್ತಿಲ್ಲ. ಅಲ್ಲಿಂದ ಶುರುವಾದಂತಹ ಈ ಎರಡೂ ಬಣದ ನಡುವಿನ ಅಸಹನೆ, ಅಸಮಾಧಾನ, ಕೋಪ, ತಾಪ ಈ ಕ್ಷಣದವರೆಗೂ ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರುವಂತಹ ಈ ಕೋಪ ತಾಪ ಈ ಕ್ಷಣದವರೆಗೂ ಸಹ ಮುಂದುವರ್ಕೊಂಡೇ ಬಂದಿದೆ. ಇನ್ನು ವರ್ಷಾನುವರ್ಷ 6 ಅಡಿ ಎತ್ತರದ ಈ ಇಬ್ರು ನಾಯಕರ ನಡುವೆ ಇದ್ದಂತಹ ಅಂತರ ಇನ್ನು ಹೆಚ್ಚಾಗ್ತಲೇ ಹೋಗ್ತಾ ಇದೆ. ಇನ್ನು ಆಗಂತ ಇಬ್ಬರಲ್ಲಿ ಒಬ್ರು ಕೂಡ ಸ್ನೇಹದ ಹಸ್ತ ಚಾಚಿಲ್ವಾ? ಅವ್ರ ಸಂಬಂಧನ ಸರಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ದಾರೆ. ಕಾಲಾನುಕಾಲಕ್ಕೆ ಸುದೀಪ್ ತುಂಬಾನೇ ಸಂಯಮದಿಂದ ದರ್ಶನ್ ಅವರ ಬಗ್ಗೆ ಮಾತನಾಡಿಕೊಂಡು ಬಂದಿದ್ದಾರೆ. ತಮ್ಮ ಸ್ನೇಹದ ಆ ದಿನಗಳನ್ನು ಸಹ ಆಗಿಂದಾಗಿ ಮೆಲ್ಕು ಆಗ್ತಾನೆ ಇರ್ತಾರೆ. ಸ್ನೇಹದ ಹಸ್ತವನ್ನು ಕೂಡ ಸುದೀಪ್ ಅವರು ಚಾಚಿದ್ದಾರೆ. ಆದ್ರೆ ಇಲ್ಲಿಯವರೆಗೂ ಸುದೀಪ್ ಅವರ ಈ ನಡೆ ಮತ್ತು ನುಡಿಗಳಿಗೆ ಯಾವುದೇ ರೀತಿಯ ಸಕಾರಾತ್ಮಕವಾದಂತಹ ಪ್ರತಿಕ್ರಿಯೆ ಬಂದಿಲ್ಲ. ಇನ್ನು ಹಿಂದೊಮ್ಮೆ ದರ್ಶನ್ ಕಾರು ಮೈಸೂರಿನಲ್ಲಿ ಆಕ್ಸಿಡೆಂಟ್ ಆದಾಗ ಅಭಿಮಾನಿಗಳ ಆರೈಕೆಯ ಫಲ ಏನೋ, ದರ್ಶನ್ ಒಂದಷ್ಟು ಚಿಕ್ಕ ಪುಟ್ಟ ಗಾಯಗಳ ಹೊರತಾಗಿ ದೊಡ್ಡ ಅಪಾಯದಿಂದ ಪಾರಾಗಿದ್ರು. ಆ ಕ್ಷಣದಲ್ಲೂ ಸಹ ಸುದೀಪ್ ಮಾಡಿದಂತಹ ಟ್ವೀಟ್ ಹಲವರಲ್ಲಿ ಆಶಾಭಾವನೆಯನ್ನ ಬಿತ್ತಿತ್ತು. ಯಾಕಂದ್ರೆ ನೀನು ಆರೋಗ್ಯವಾಗಿರುವಂತಹ ಸುದ್ದಿ ಕೇಳಿದೆ, ಬೇಗನೆ ಹುಷಾರಾಗು ಗೆಳೆಯ ಎಂದು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸುದೀಪ್ ಅವರು ಬರೆದುಕೊಂಡಿದ್ರು. ಇನ್ನು ಇದೀಗ ಆ ರೀತಿಯ ಒಂದು ಆಸೆ ಕೂಡ ಬತ್ತು ಹೋಗ್ಬಿಟ್ಟಿದೆ. ಕೆಲ ದಿನಗಳಿಂದ ನಡೀತಾ ಇರುವಂತಹ ವಿವಾದಗಳಿಗೆ ಹಲವರು ಬೇಸರವನ್ನ ಸಹ ವ್ಯಕ್ತ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸುದೀಪ್ ಮಾತಾಡಿದಂತಹ ಯುದ್ಧದ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಸುತ್ತಿನ ಯುದ್ಧಕ್ಕೆ ನಾಂದಿ ಆಡ್ತು ಅಂದ್ರೂ ತಪ್ಪಿಲ್ಲ. ಇಂತಹ ಸಮಯದಲ್ಲಿ ಅಚ್ಚರಿದಾಯಕವಾಗಿ ಸುದೀಪ್ ಮತ್ತೊಮ್ಮೆ ತಮ್ಮ ಒಂದು ಕಾಲದ ಗೆಳೆಯ ದರ್ಶನ್ ಕುರಿತು ಮಾತನಾಡಿದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ದರ್ಶನ್ ಮೇಲೆ ತಮಗಿರುವಂತಹ ಪ್ರೀತಿಯನ್ನು ಸಹ ಮತ್ತೊಮ್ಮೆ ಜಗಜ್ಜಾಹಿರು ಮಾಡಿದ್ದಾರೆ. ಹೌದು, ಎಲ್ಲರಿಗೂ ಗೊತ್ತಿರುವಂತೆ ಸುದೀಪ್ ಅಭಿನಯದ ಮಾರ್ಕ್ ಬೆಳ್ಳಿ ಪರದೆಯ ಮೇಲೆ ಧೂಳೆಬ್ಬಿಸ್ತಾ ಇದೆ. ಈ ಹಿನ್ನೆಲೆ ತಮ್ಮ ಅಭಿಮಾನಿಗಳ ಜೊತೆ ಸುದೀಪ್ ಮತ್ತು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೋತ್ತರ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಅಭಿಮಾನಿಗಳು ಕೇಳುವಂತಹ ಪ್ರಶ್ನೆಗೆ ತಮ್ಮದೇ ಶೈಲಿಯಲ್ಲಿ ಉತ್ತರವನ್ನ ನೀಡಿದ್ರು. ಇದೇ ಸಮಯದಲ್ಲಿ ಕಿರಾತಕ ಎಂಬ ಹೆಸರಿನ ಖಾತೆ ಹೊಂದಿರುವಂತಹ ವ್ಯಕ್ತಿ ಒಬ್ರು ದರ್ಶನ್ ಮತ್ತು ಸುದೀಪ್ ಜೊತೆಗಿರುವಂತಹ ಫೋಟೋವೊಂದನ್ನ ಹಂಚಿಕೊಂಡು ಇವರ ಬಗೆ ಹೇಳಿ, ಆ ಕ್ಷಣದ ಬಗೆ ಹೇಳಿ ಅಂತ ಕೇಳಿರ್ತಾರೆ. ಬೇರೆಯವರಾಗಿದ್ರೆ ಬಹುಶಃ ಈ ಪ್ರಶ್ನೆಯನ್ನ ಸ್ಕಿಪ್ ಮಾಡ್ತಾ ಇದ್ರೇನೋ. ಆದ್ರೆ ಸುದೀಪ್ ಈ ಪ್ರಶ್ನೆಗೆ ಉತ್ತರವನ್ನ ನೀಡಿದ್ದಾರೆ. ಅವರಿಗೆ ಯಾವಾಗ್ಲೂ ಶುಭ ಹಾರೈಸ್ತೇನೆ ಎಂದು ಇದೀಗ ಅವರು ಖಾತೆಯಲ್ಲೂ ಸಹ ಇದೀಗ ಬರ್ಕೊಂಡಿರುವಂತದ್ದು. ಇನ್ನು ಆ ಕಮೆಂಟ್ಗೂ ಸಹ ಉತ್ತರವನ್ನ ನೀಡಿರುವಂತದ್ದು. ಇನ್ನು ಸುದೀಪ್ ಅವರ ಈ ನಡೆಯಿಂದ ಕಳೆದ 2-3 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಜಗಳ ಕಿಳಿದಿದ್ದಂತಹ ಹಲವರು ತಬ್ಬಿಬ್ಬಾಗಿದ್ದಾರೆ, ಒಂದು ಕಡೆ ಶಾಕ್ ಆಗಿದ್ದಾರೆ. ಮತ್ತು ಕೆಲವರು ಸುದೀಪ್ ಅವರ ಈ ನಡೆಯನ್ನ ಮೆಚ್ಚಿಕೊಂಡು ಶಬಾಷ್ ಅಂದಿದ್ದಾರೆ. ಇನ್ನು ಕೆಲವರು ಎಲ್ಲಾ ವೈಮನಸ್ಸನ್ನ ಮರೆತು ಒಂದಾಗಿ ಎಂದು ಸಹ ಹೇಳ್ತಾ ಇರುವಂತದ್ದು. ಇನ್ನು ಇವುಗಳ ನಡುವೆ ಕಿಡಿಗೇಡಿಗಳು, ಆತ್ರಗೆಟ್ಟವರು ಹಾಗೂ ಅಭಿಮಾನದ ಹೆಸರಿನಲ್ಲಿ ರಗಳೆ ಎಬ್ಬಿಸ್ತಿರುವಂತರು, ಒಬ್ಬರಿಗೊಬ್ರು ಕೆಸರೆಚ್ಕೊಳ್ತಾ ಇರುವಂತಹ ಕೆಲಸವನ್ನ ನಿಯತ್ತಿಂದ ಮಾಡ್ತಾ ಇರುವಂತಹ ಒಂದಷ್ಟು ಕೆಲವರು ಡೆವಿಲ್ ವೈರಸ್ಸಿಗೆ ಬಲಿಯಾದಂತೆ ಮಾರ್ಕ್ ಚಿತ್ರವನ್ನು ಸಹ ವೈರಸ್ಸಿಗೆ ಬಲಿ ನೀಡ್ತೀವಿ ಎಂದು ಶಪಥವನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ನೆನ್ನೆ ರಿಲೀಸ್ ಆದಂತಹ ಮಾರ್ಕ್ ಹಾಗೂ 45 ಸಿನಿಮಾ ಈಗಾಗಲೇ ಎಲ್ಲಾ ಕಡೆ ವೈರಸಿ ಆಗ್ಬಿಟ್ಟಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಮಾರ್ಕ್ ಹಾಗೂ 45 ಹಣೆಬರ ಏನಾಗುತ್ತೆ ಎಂದು ಸಹ ಕಾದ್ ನೋಡ್ಬೇಕಾಗಿದೆ. ಸದ್ಯಕ್ಕೆ ದರ್ಶನ್ ಬಗ್ಗೆ ಸುದೀಪ್ ಮಾಡಿರುವಂತಹ ಈ ಟ್ವೀಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇಬ್ರು ಒಂದಾಗ್ತಾರಾ? ದರ್ಶನ್ ಜೈಲಿಂದ ರಿಲೀಸ್ ಆಗ್ತಾರಾ? ಸುದೀಪ್ ನಟಿಸಿರುವಂತಹ ಮಾರ್ಕ್ ಏನಾಗುತ್ತೆ? ಇವೆಲ್ಲವನ್ನು ಸಹ ಕಾದ್ ನೋಡ್ಬೇಕಾಗತ್ತೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.